ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಮನಃಪೂರ್ವಕವಾಗಿ ಕರ್ಮವನ್ನು ಮಾಡತಕ್ಕಂಥವನು, ಮೇಲ್ನೋಟಕ್ಕೆ ಮಾತ್ರ ಕಪಟತನದಿಂದ ಒಳ್ಳೆಯತನವನ್ನು ಪ್ರದರ್ಶಿಸೋದಲ್ಲ, ಮನಃಪೂರ್ವಕವಾಗಿ ಉತ್ತಮವಾದಂಥ ಕರ್ಮಗಳನ್ನು ಮಾಡುವಂಥವನು, ಅವನು ಉತ್ತಮ ಶ್ರೇಷ್ಠನಾದವನು. ಮನಸ್ಸಿನಲ್ಲೇ ಒಂದಿಟ್ಕೊಂಡು ಮೇಲ್ನೋಟಕ್ಕೆ ಒಂದು ರೀತಿ ವರ್ತನೆ ಮಾಡುವಂಥವನು ಮಿಥ್ಯಾಚಾರಿ ಅಂತ ಕರೆದಿದ್ದಾರೆ ಶ್ರೀಕೃಷ್ಣ ಅಂಥವ್ರನ್ನು. ಮತ್ತೆ ಮುಂದುವರೆದು ಇದೇ ರೀತಿಯ ಇಂದ್ರಿಯಗಳ ನಿಗ್ರಹ ಮತ್ತು ಕರ್ಮಗಳ ಬಗ್ಗೆ ಮತ್ತೆ ವಿವರಣೆಯನ್ನು ಕೊಡ್ತಾ ಇದ್ದಾನೆ. ಯಸ್ವಿಂದ್ರಿಯಾಣಿ ಮನಸಾಂ ನಿಯಮ್ಯ ರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಆಸಕ್ತ ಸವಿಷ್ಯತೆ ಅಂತ ಹೇಳಿದ. ಹೇ ಅರ್ಜುನ, ಇಂದ್ರಿಯಗಳನ್ನು ಮನಃಪೂರ್ವಕವಾಗಿ ನಿಗ್ರಹಿಸಿ, ಮನಃಪೂರ್ವಕವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಬೇಕು. ಯಾವುದೋ ಒತ್ತಡಕ್ಕಾಗಲಿ ಕಾಟಾಚಾರಕ್ಕಾಗಲಿ ಅಲ್ಲ, ಮನಃಪೂರ್ವಕವಾಗಿ ಇಂದ್ರಿಯಗಳನ್ನು ನಿಗ್ರಹಿಸಿ ಯಾವುದೇ ರೀತಿಯ ಫಲಾಪೇಕ್ಷೆ ಇಲ್ಲದೆ ಕರ್ಮೇಂದ್ರಿಯಗಳಿಂದಲೇ ಕರ್ಮಯೋಗವನ್ನು ಆಚರಿಸುವಂಥವನು ಉತ್ತಮವಾದವನು. ಕರ್ಮೇಂದ್ರಿಯಗಳಿಂದಲೇ ಮಾಡಬೇಕು. ನಾವು ಯಾವುದೇ ಕ್ರಿಯೆಗಳನ್ನು ಮಾಡಿದರೂ ಕೂಡ ನಮ್ಮ ಕರ್ಮೇಂದ್ರಿಯಗಳು ನಮಗೆ ಸಹಕರಿಸಬೇಕು, ಅವುಗಳ ಮೂಲಕನೇ ನಾವು ಮಾಡಬೇಕು. ಆದರೆ ಆ ಕರ್ಮೇಂದ್ರಿಯಗಳು ಕೂಡ ಉತ್ತಮವಾದಂಥ ರೀತಿಯಲ್ಲಿ ನಮಗೆ ಸಹಕರಿಸುವಂತೆ ಇರಬೇಕು. ಅವನು ಉತ್ತಮವಾದವನು. ಉತ್ತಮವಾದಂಥವನಿಗೆ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಕರ್ಮಗಳನ್ನು ಮಾಡುವಂಥ ಸ್ಥಿತಿ ಇರಬಾರದು. ಮತ್ತು ಕರ್ಮೇಂದ್ರಿಯಗಳ ಮೂಲಕವೇ ನಾವು ಅವಶ್ಯಕವಾದಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಫಲಾಫಲಗಳಿಗೆ ಅಂಟಿಕೊಳ್ಳದೆ ಮಾಡುವಂಥದ್ದು ಇದು ಕರ್ಮಯೋಗ. ಇದು ಶ್ರೇಷ್ಠವಾದ ಕರ್ಮಯೋಗ. ನಮ್ಮ ಇಂದ್ರಿಯಗಳಿಂದಲೇ ನಾವು ಎಲ್ಲ ಕೆಲಸ ಮಾಡ್ತೀವಿ. ಆದರೆ ಆ ಇಂದ್ರಿಯಗಳು ಫಲಾಪೇಕ್ಷೆಗೆ, ಯಾವುದೇ ಇಂದ್ರಿಯ ಆಗ್ಬೋದು, ನಮ್ಮ ಕಣ್ಣುಗಳಾಗ್ಬೋದು, ಕಿವಿ ಆಗ್ಬೋದು, ನಾಲಿಗೆ ಆಗ್ಬೋದು, ಚರ್ಮ ಆಗ್ಬೋದು, ಯಾವುದೇ ಆಗಲಿ, ಫಲಾಪೇಕ್ಷೆಗೆ ಅಂಟಿಕೊಳ್ಳದೆ ಮಾಡತಕ್ಕಂಥದ್ದು ಶ್ರೇಷ್ಠ, ಅವನು ಉತ್ತಮ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ. ನಿಯತಂ ಕುರು ಕರ್ಮತ್ವಂ ಕರ್ಮಜ್ಯಾಯೋ ಹ್ಯಕರ್ಮಣಃ ಶರೀರಯಾತ್ರಾಪಿ ಚತೆ ನ ಪ್ರಸಿದ್ಧೈದ ಕರ್ಮಣಃ ಅಂತ ಹೇಳಿದ. ಅಂದರೆ ಕರ್ತವ್ಯವನ್ನು ಮಾಡಬೇಕು, ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಅನೇಕ ಕರ್ತವ್ಯಗಳನ್ನು ಮಾಡಬೇಕು. ಅದು ನಮ್ಮ ಸ್ವಾರ್ಥಕ್ಕಾಗಿ ಮಾಡುವಂಥವು ಬೇರೆ ಕರ್ಮಗಳು, ಸಮಾಜಕ್ಕಾಗಿ ಮಾಡುವಂಥವು ಬೇರೆ ಕರ್ಮಗಳು. ಒಟ್ಟು ಕರ್ತವ್ಯಗಳನ್ನು ನಾವು ಮಾಡದೇ ಇರೋದಕ್ಕೆ ಸಾಧ್ಯ ಇಲ್ಲ. ನಾವು ಕರ್ತವ್ಯಗಳು ಅಥವಾ ಕರ್ಮಗಳನ್ನು ಮಾಡದೆ ನಮ್ಮ ಜೀವನ ನಡೆಯೋದೇ ಇಲ್ಲ. ನಾವು ಮಾಡ್ತಾ ಇರಬೇಕು. ಆದರೆ ಅವುಗಳಲ್ಲಿ ಎರಡು ರೀತಿಯ ವಿಧಗಳಿರುತ್ತೆ ಆ ಕರ್ಮಗಳಲ್ಲಿ. ಒಂದು ನಿಯತ ಕರ್ಮಗಳು, ಇನ್ನೊಂದು ಕಾಮ್ಯ ಕರ್ಮಗಳು ಅಂತ. ಈ ನಿಯತ ಕರ್ಮಗಳು ಮಾಡುವಂಥವನಿಗೆ ಯಾವುದೇ ಫಲಾಪೇಕ್ಷೆ ಇರಲ್ಲ, ಸಮಾಜದ ಕಾಳಜಿ ಇರುತ್ತೆ. ಅವನು ಮಾಡುವಂಥ ಕರ್ಮದಿಂದ ಸಮಾಜಕ್ಕೆ ಯಾವುದೋ ಒಂದು ರೀತಿಯ ಉತ್ತಮ ಸಂದೇಶ, ಸಹಾಯ ದೊರೆಯುವಂತೆ ಇರುವಂಥ ಕರ್ಮಗಳು. ಕಾಮ್ಯ ಕರ್ಮಗಳಿಂದ ನಮ್ಮ ಸ್ವಂತದ್ದು ಅಷ್ಟೇ, ನಮ್ಮ ಸ್ವಾರ್ಥಕ್ಕಾಗಿ ನಾವು ಮಾಡಿಕೊಳ್ಳುವಂಥದ್ದು. ನಮಗೆ ಮಕ್ಕಳಾಗಲಿಲ್ಲ ಅಂತನೋ, ಕೆಲಸ ಸಿಗಲಿಲ್ಲ ಅಂತನೋ, ಇನ್ಯಾವುದೋ ಹಣ ನಮಗೆ ಸಂಗ್ರಹ ಆಗಲಿಲ್ಲ ಅಂತನೋ, ಇವಕ್ಕೆಲ್ಲ ಏನೇನೋ ಕೆಲವು ಕರ್ಮಗಳನ್ನು ನಾವು ಮಾಡ್ತೀವಿ. ಪೂಜಾದಿಗಳನ್ನು ಮಾಡ್ತೀವಿ, ಹೋಮಾದಿಗಳನ್ನು ಮಾಡ್ತೀವಿ. ಇವೆಲ್ಲ ಕಾಮ್ಯ ಕರ್ಮಗಳೇ. ನಾವು ಬರೀ ಬಾಹ್ಯ ಸಮಾಜದಲ್ಲಿ ಮಾಡುವಂಥ ವ್ಯವಹರಿಸುವಂಥ ಕರ್ಮಗಳಲ್ಲದೆ ಪೂಜಾ ವಿಧಾನ, ಹೋಮ ಹವನಾದಿಗಳ ಮೂಲಕ ಮಾಡುವಂಥವು ಕೂಡ ಕಾಮ್ಯ ಕರ್ಮಗಳೇ ಇರ್ತವೆ. ಅವೆಲ್ಲವನ್ನೂ ಬಿಟ್ಟು ನಾವು ಮಾಡುವಂಥ ನಿಯತ ಕರ್ಮಗಳು ಬೇರೆಯವರಿಗೆ ಉಪಯೋಗ ಆಗುವಂಥದ್ದು. ಅಂಥ ಕರ್ಮಗಳನ್ನು ನೀನು ಮಾಡು ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸಿದ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.